ಹಾಯ್ ಫ್ರೆಂಡ್ಸ್. ಮಳೆ ಬೀಳ್ತಾ ಇದೆ. ಈ ಮಳೆಗಾಲದಲ್ಲಿ ಸಾಯಂಕಾಲ ಹೊತ್ತಿಗೆ ಏನಾದರೂ ಒಂದು ಚಟಪಟ ತಿನ್ನಲೇಬೇಕು. ನಾನು ಇವತ್ತು ದಿಢೀರಂತ ರೆಡಿಯಾಗುವಂತಹ ಸ್ಟ್ರೀಟ್ ಸ್ನ್ಯಾಕ್, ಇದನ್ನು ಮಿಸಲ್ ಅಂತಲೂ ಕರೀತಾರೆ, ಅದನ್ನು ಇವತ್ತು ಮಾಡೋಣ. ಇದಕ್ಕೆ ನಾನು ಫಸ್ಟ್ ಏನು ಮಾಡ್ಕೋಬೇಕು ಅಂತಂದರೆ, ಬಟಾಣಿ ಕಾಳು ನೆನೆ ಹಾಕಿದ್ದೆ. ಈ ಬಟಾಣಿ ಕಾಳನ್ನು ಕುಕ್ಕರಲ್ಲಿ ಹಾಕಿ ಒಂದು 2 ವಿಸಿಲ್ ಆಗುವಷ್ಟು ನೀವು ಮಾಡ್ಕೋಬೇಕು, ಬೇಯಿಸ್ಕೋಬೇಕಾಗತ್ತೆ. ಇದಕ್ಕೊಂದು ಆಲೂಗಡ್ಡೆ, ಒಂದು ಸ್ವಲ್ಪ ನೀರು, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಬೇಯಿಸ್ಕೊಳ್ಳಿ. ನೋಡಿ, ಮಳೆಗಾಲದಲ್ಲಿ ಮಳೆ ಬಿದ್ದಾಗ ಬಜ್ಜಿ ತಿನ್ನಬೇಕು ಅನಿಸುತ್ತೆ. ಬಜ್ಜಿ ಮಾಡಲಿಕ್ಕೆ ಹೋದಾಗ ಅಷ್ಟೊತ್ತಿಗೆ ಮಳೆನೇ ನಿಂತಿರುತ್ತೆ, ಹೌದಾ? ಅದಕ್ಕೆ ತಕ್ಷಣ ಆಗುವಂತಹ ಸ್ನ್ಯಾಕ್ಸ್ ಇದು. ಮಿಕ್ಸಿಗೆ ಒಂದು ಚಕ್ಕೆ, 2 ಲವಂಗ, ಶುಂಠಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಈರುಳ್ಳಿ, ಟೊಮೆಟೊ, ಆಮೇಲೆ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಇಷ್ಟು ಹಾಕಿ ಏನು ಮಾಡ್ಕೊಳ್ಳಿ, ಪೇಸ್ಟನ್ನು ಮಾಡ್ಕೊಳ್ರಿ. ಇದು ಸಾಯಂಕಾಲ ಹೊತ್ತಿಗೆ ತಿನ್ನೋದಕ್ಕೆ ಜಾಸ್ತಿ ಮಸಾಲೆನ ಹಾಕಬಾರ್ದು. ಸ್ವಲ್ಪ ನೀರು ಹಾಕಿ ಫೈನಾಗಿ ಪೇಸ್ಟನ್ನು ಮಾಡ್ಕೊಳ್ಳಿ. ಇಲ್ಲಿ ತನಕ ನೋಡಿರಿ, ಇದು ಬಟಾಣಿ ಕಾಳು ಬೆಂದಿದೆ ನೀಟಾಗಿ. ಈಗ ನಾವೊಂದು 2 ಚಮಚದಷ್ಟು ಬಟಾಣಿ ಕಾಳನ್ನು, ಬೆಂದಿರುವಂತಹ ಬಟಾಣಿ ಕಾಳನ್ನು ರುಬ್ಬಿರುವಂತಹ ಈ ಮಸಾಲೆಗೆ ಹಾಕೋಣ. ಯಾಕಂದರೆ ಇದೇ ಥಿಕ್ನೆಸ್ ಬರುತ್ತೆ. ನಾವಿಲ್ಲಿ ಕಾಯಿ, ಗೋಡಂಬಿ ಏನು ಯೂಸ್ ಮಾಡಲ್ಲ. ಇದೇ ಬಟಾಣಿ ಕಾಳ ಇದಕ್ಕೆ ಟೇಸ್ಟ್ ಕೊಡುತ್ತೆ. ಈಗ ಒಗ್ಗರಣೆಗೆ ಒಂದು ಸ್ವಲ್ಪ ಎಣ್ಣೆ, ಜೀರಿಗೆ, ಆಮೇಲೆ ರುಬ್ಕೊಂಡಿರುವಂತಹ ಮಸಾಲೆ, ಒಂದು ಸ್ವಲ್ಪ ಈರುಳ್ಳಿ, ರುಬ್ಕೊಂಡಿರುವಂತಹ ಮಸಾಲೆನ ಹಾಕಿ ಫ್ರೈ ಮಾಡಿ. ನೋಡಿರಿ, ಫ್ರೈ ಮಾಡಬೇಕಾದ್ರೂ ಅದು ಹಸಿ ವಾಸನೆ ಹೋಗಬೇಕು. ಅಷ್ಟರ ತನಕ ಚೆನ್ನಾಗಿ ನೀವೇನು ಮಾಡಬೇಕು, ಇದನ್ನು ಫ್ರೈ ಮಾಡಬೇಕಾಗತ್ತೆ. ಫ್ರೈ ಮಾಡಬೇಕಾದ್ರೆ ಒಂದು ಸ್ವಲ್ಪ ಉಪ್ಪು, ಆಮೇಲೆ ಅರಿಶಿನ ಪುಡಿ, ಇವನ್ನು ಕೂಡ ಒಂದು ಸ್ವಲ್ಪ ಹಾಕ್ಕೊಳ್ಳಿ. ಹಾಕಿ ಒಂದು 2 ನಿಮಿಷದ ತನಕ ಮುಚ್ಚಿಡ್ಬೇಕಾಗತ್ತೆ. ಫ್ರೆಂಡ್ಸ್, ನಾನು ಈಸಿಯಾಗಿರುವಂತಹ ರೆಸಿಪಿನ ಹೇಳ್ಕೊಡ್ತಾಯಿದ್ದೀನಿ. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಸಜೆಷನ್ನು, ನಿಮ್ಮ ಫೀಡ್ಬ್ಯಾಕು ನನಗೆ ತುಂಬ ಅವಶ್ಯಕತೆ ಇದೆ. ಈಗ ನೋಡಿ, ಈ ಥರ ಮ್ಯಾಶ್ ಆಗಿದ್ದನ್ನು ನಾವೇನು ಮಾಡೋಣ, ಕುದೀತಿರುವಂತಹ ಆ ಮಸಾಲೆಗೆ ಹಾಕಿ ಒಂದು 2-3 ನಿಮಿಷದ ತನಕ ಮತ್ತೇನು ಮಾಡಬೇಕು, ನಾವು ಅದನ್ನು ಕಲಸಿ ಮುಚ್ಚಿಡೋ ಮುಂಚೆ ಒಂದು ಸ್ವಲ್ಪ ಜೀರಿಗೆ ಪುಡಿಯನ್ನು ಹಾಕಿ ನಾವೇನು ಮಾಡಬೇಕು, ಇದನ್ನು ಮಿಕ್ಸ್ ಮಾಡಬೇಕು. ಒಂದು 2 ನಿಮಿಷ 3 ನಿಮಿಷ ಕುದ್ಮೇಲೆ ಇದು ರೆಡಿಯಾಗತ್ತೆ. ಇದನ್ನು ನಾವೇನು ಮಾಡಬೇಕು, 2 ಬೌಲಿಗೆ ಹಾಕಿ ಸರ್ವ್ ಮಾಡುವಾಗ ಇದಕ್ಕೆ ಫರ್ಸಾನ್ ಅಂತ ಸಿಗುತ್ತೆ ಬೇಕ್ರಿಗಳಲ್ಲಿ, ಅಥವಾ ಮಿಕ್ಸ್ ಖಾರ ಕೊಡಿ ಅಂತಂದರೂ ಕೊಡ್ತಾರೆ. ಅದನ್ನು ಈ ಥರ ಮೇಲೆ ಹಾಕಿ, ಈರುಳ್ಳಿ ಹಾಕಿ ಬಿಸಿಯಾಗಿ ಮಳೆಗಾಲದಲ್ಲಿ ಸರ್ವ್ ಮಾಡಿ. ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನ ಮೇಲೆ ಒಂದು ಅರ್ಧ ಲಿಂಬೆಹಣ್ಣು ಹಿಂಗೆ ಹಿಂಡ್ಬಿಟ್ಟ ಅಂದರೆ ಸೂಪರ್, ಉಪ್ಪು ಹುಳಿ ಖಾರ ಆಗಿ ಸೂಪರಾಗಿರುತ್ತೆ. ಒಮ್ಮೆ ಈ ಮಳೆಗಾಲದಲ್ಲಿ ನೀವು ಟ್ರೈ ಮಾಡಲೇಬೇಕು. ದಯವಿಟ್ಟು ನನ್ನ ಅಡುಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇನ್ನೊಂದು ಅಡುಗೆಯೊಂದಿಗೆ ಭೇಟಿಯಾಗೋಣ. ಬಾಯ್.